ಬೆಂಗಳೂರಿನಲ್ಲಿ ಒಂದೇ ಕುಟುಂಬದ 3 ಮೃತಪಟ್ಟಿರತಕ್ಕಂಥ ಘಟನೆ ನಡೆದಿದೆ. ಜೆಪಿ ನಗರ 3rd ಫೇಸ್ ಅಲ್ಲಿ ಈ ಘಟನೆ ನಡೆದಿದೆ. ಸಾಕಷ್ಟು ಅನುಮಾನಗಳಿಗೆ ಈ ಘಟನೆ ಕಾರಣವಾಗಿದೆ. ಬೆಂಕಿ ಹಚ್ಚಿಕೊಂಡು ಮೃತಪಟ್ಟಿರತಕ್ಕಂಥ ಶಂಕೆ ವ್ಯಕ್ತವಾಗಿದೆ. ತಾಯಿ ಸುಕನ್ಯಾ, ಮಕ್ಕಳಾದ ನಿಖಿತ್ ಮೃತಪಟ್ಟಿದ್ದಾರೆ. ಅನುಮಾನಾಸ್ಪದವಾಗಿ ತಾಯಿ ಮತ್ತು 2 ಮಕ್ಕಳು ಮೃತಪಟ್ಟಿದ್ದಾರೆ. 48 ವರ್ಷದ ಸುಕನ್ಯಾ ಅನ್ನುವಂಥ ಮಹಿಳೆ, 28 ವರ್ಷದ ನಿಖಿತ್ ಹಾಗೂ ನಿಶ್ಚಿತ್ ಸಾವನ್ನಪ್ಪಿದ್ದಾರೆ. ಸ್ಥಳದಲ್ಲಿ ಜೆಪಿ ನಗರ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನಾಗಿರ್ಬೋದು ಈ ಘಟನೆ ಅಂತ ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ. ಒಂದೇ ಕುಟುಂಬದ 3 ಜೆಪಿ ನಗರದ 3ನೇ ಹಂತದಲ್ಲಿ ನಡೆದಿರ್ತಕ್ಕಂಥ ಘಟನೆ. ತಂದೆ ಮನೆಯ ಹೊರಗಡೆ ಇದ್ದಾಗ ಈ ಘಟನೆ ನಡೆದಿದೆ. ಹಾಗಾಗಿ ಏನ್ ನಡೆದಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿಖರವಾದ ಮಾಹಿತಿ ಬರಬೇಕಷ್ಟೇ. ತಂದೆ ಜಯರಾಮ್ ಈ ಮಾಹಿತಿಯನ್ನ ಪೊಲೀಸರಿಗೆ ಕೊಡ್ತಾ ಇದ್ದಾರೆ. ಸ್ಥಳೀಯರಿಂದ ಕೂಡ ಪೊಲೀಸರು ಮಾಹಿತಿಯನ್ನ ಪಡೀತಾ ಇದ್ದಾರೆ. ಮನೆಯ ಹೊರಗಡೆ ಈ ವ್ಯಕ್ತಿ ಜಯರಾಮ್ ಅನ್ನುವಂಥ ವ್ಯಕ್ತಿ ಇದ್ದಾಗ ಈ ಘಟನೆ ನಡೆದಿದೆ. ಅವರ ಮನೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ಇದೀಗ ಪೊಲೀಸರು ಈ ವ್ಯಕ್ತಿಯಿಂದ ಮಾಹಿತಿಯನ್ನು ಕೂಡ ಪಡೀತಾ ಇದ್ದಾರೆ. ಹಾಗೆಯೇ ಸ್ಥಳೀಯರಿಂದ ಕೂಡ ಮಾಹಿತಿಯನ್ನ ಪಡೀತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಏನ್ ನಡೆದಿದೆ? ಮಾದೇಶ್, ಏನಿದು ಘಟನೆ? ಶ್ರೀಲಕ್ಷ್ಮಿ, ಸದ್ಯಕ್ಕೆ ನಾನು ಘಟನಾ ಸ್ಥಳದಲ್ಲಿದ್ದೀನಿ. ಒಟ್ಟು 3 ಜನ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಸದ್ಯಕ್ಕೆ ನಾನು ಸ್ಪಾಟ್ನಲ್ಲಿದ್ದೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಧು ನಿಮಗೆ ವಿಜುವಲ್ಸ್ ತೋರಿಸ್ತಾ ಇರ್ತಾರೆ. ಈ ಒಂದು ಮನೆಯಲ್ಲಿ ಮಂಗಳೂರು ಮೂಲದ ಕುಟುಂಬ ವಾಸವಿರುತ್ತೆ. ಆ ಒಂದು ಇವತ್ತು ಏಕಾಏಕಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಬರುತ್ತೆ. ಮನೆಯಿಂದ ಒಳಗಡೆ ಒಂದಷ್ಟು ಹೊಗೆ ಕಾಣಿಸ್ಕೊಂಡಿರುವಂಥ ರೀತಿ ಗೊತ್ತಾಗುತ್ತೆ. ಈ ವೇಳೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಪೊಲೀಸರು ಬಂದು ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ 3 ಜನ ಸಾವನ್ನಪ್ಪಿರೋದು ಬೆಳಕಿಗೆ ಬಂದಿದೆ. ಸುಕನ್ಯಾ ಅನ್ನುವಂತಹ 48 ವರ್ಷದ ಮಹಿಳೆ, ಜೊತೆಗೆ ನಿಖಿತ್ ಅನ್ನುವಂಥ 28 ವರ್ಷದ ಯುವಕ ಹಾಗೂ ನಿಶಿತ್ ಅನ್ನುವಂಥ 28 ವರ್ಷದವರು, ಒಟ್ಟು 3 ಜನ ಸಾವನ್ನಪ್ಪಿರೋರಾಗಿ ಬೆಳಕಿಗೆ ಬಂದಿದೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಸೋಕೋ ಟೀಮ್, ಕ್ರೈಮ್ ಸೀನ್ ಟೀಮ್ಗಳು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಜೊತೆಗೆ ಸ್ಥಳೀಯ ಪೊಲೀಸರು ಬಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾವ ಕಾರಣಕ್ಕಾಯಿತು, ಏನು, ಅವರು ಯಾವ ಊರವರು ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈ ಹಿಂದೆ ಅವ್ರದ್ದು ಕೌಟುಂಬಿಕ ಕಾರಣ ಏನಾದಿದೆಯಾ, ಕಲಹ ಏನಾದರೂ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿನ ಸ್ಥಳೀಯರನ್ನು ಕೂಡ ವಿಚಾರಣೆ ಮಾಡಿ ಅವ್ರು ಹೇಗಿದ್ರು, ಏನು, ಅವರ ಸಂಬಂಧಿಕರನ್ನು ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಮನೆಯನ್ನು ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಏನಾದರೂ ವಸ್ತು ಅನುಮಾನಾಸ್ಪದ ಸಿಗ್ತಿದೆಯಾ, ಜೊತೆಗೆ ಕಾರಣ ಏನು, ಸಂಬಂಧಿಕರನ್ನು ಕಾಂಟ್ಯಾಕ್ಟ್ ಮಾಡಿ ಜಗಳ ಏನಾದರೂ ಆಗಿತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸದ್ಯಕ್ಕೆ ಇಲ್ಲಿರುವಂಥ ವಿಚಾರದ ನೋಡ್ತಿದ್ದಾರಾದ್ರೆ ಸದ್ಯಕ್ಕೆ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಕೌಟುಂಬಿಕ ಕಲಹ ಹಿನ್ನೆಲೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಸದ್ಯಕ್ಕೆ ಎಲ್ಲವೂ ಕೂಡ ಪ್ರಾಥಮಿಕ ಹಂತದಲ್ಲಿ ತನಿಖೆ ನಡೀತಿದೆ. ಮುಂದಿನ ಹಂತದಲ್ಲಿ ಹೆಚ್ಚಿನ ಅಪ್ಡೇಟ್ಗಳು ಕೂಡ ಗೊತ್ತಾಗಬೇಕಿದೆ. ಶ್ರೀಲಕ್ಷ್ಮಿ. ಮಾದೇಶ್, ನಿಜಕ್ಕೂ ಇದು ಆಘಾತಕಾರಿ ಘಟನೆ ಅಂತಾನೆ ಹೇಳಬೇಕು. ಎಜುಕೇಟೆಡ್ಸ್ ಇರ್ತಾರೆ, ಆಮೇಲೆ ನಗರ ಭಾಗದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು. ಒಂದು ಮನೆಯಲ್ಲಿ ಜಗಳ ಆಯಿತು ಅಂತಂದ್ರೆ ಇಂಥ ಒಂದು ಅತಿರೇಕಕ್ಕೆ ಹೋಗ್ತಾರ ಅನ್ನೋಂಥ ಅನುಮಾನ ಮೂಡುತ್ತೆ. ಇನ್ನು ಏನೆಲ್ಲ ಕ್ಲೂಸ್ ಕಾಣ್ತಾ ಇದೆ ಅಲ್ಲಿ? ಅಫ್ಕೋರ್ಸ್ ನಾವು ಯಾವುದೇ ಪ್ರಕರಣದ ಬಗ್ಗೆ ಜಡ್ಜ್ಮೆಂಟಲ್ ಆಗಿ ಏನೂ ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ಅಲ್ಲಿ ನಿಮಗೆ ಸ್ಥಳದಲ್ಲಿ ಒಂದಷ್ಟು ಕುರುಹುಗಳು ಕಾಣ್ತಾ ಇರಬೇಕು. ಹೇಗಿದೆ, ನೀವು ಸ್ಥಳಕ್ಕೆ ಭೇಟಿ ನೀಡಿದಾಗ ಈಗ ಹೇಗಿದೆ ಅಲ್ಲಿ ಪರಿಸ್ಥಿತಿ? ಖಂಡಿತ ಶ್ರೀಲಕ್ಷ್ಮಿ, ಸದ್ಯಕ್ಕೂ ಕೂಡ ಎಲ್ಲವೂ ಕೂಡ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸಬೇಕಾಗುತ್ತೆ. ಯಾಕಂದರೆ ಪ್ರಾಥಮಿಕವಾಗಿ ಇದ್ರ ಬಗ್ಗೆ ಏನು ಹೇಳೋಕ್ಕೂ ಕೂಡ ಆಗೋದಿಲ್ಲ. ಯಾಕಂದರೆ 3 ಜನ ಏಕಾಏಕಿ ಈ ರೀತಿಯಾದಂಥ ಒಂದು ನಿರ್ಧಾರಕ್ಕೆ ಮುಂದಾಗಿದ್ದಾರೆ ಅಂತ ಅಂದರೆ ನಿಜಕ್ಕೂ ಕೂಡ ಅವರ ಒಂದಷ್ಟು ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಬೇಕಾಗುತ್ತೆ. ಜೊತೆಗೆ ಮನೆಯಲ್ಲಿ ಅವರ ಪರಿಸ್ಥಿತಿ ಹೇಗಿತ್ತು, ಏನು ಅನ್ನುವಂಥದ್ದನ್ನು ಪೊಲೀಸರು ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಅವ್ರು ಏನು ಕೆಲಸ ಮಾಡ್ತಿದ್ರು, ಮಕ್ಕಳು ಏನೆಲ್ಲ ಮಾಡ್ತಿದ್ರು, ಇಲ್ಲ ಪ್ರಮುಖವಾಗಿ ಸಂಪೂರ್ಣವಾಗಿ ಫ್ಯಾಮಿಲಿ ಮನೆಯಲ್ಲಿರ್ತಾರೆ. ಆದರೆ ಇಲ್ಲಿ ತಾಯಿ ಮತ್ತು 2 ಮಕ್ಕಳು ಇಷ್ಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆ ತಂದೆ ಹೊರಗಡೆ ಇದ್ದಾಗಲೇ ಒಳಗಡೆ ಅಂದರೆ ಬೆಳಗ್ಗೆ ಆಗಿರುವಂಥ ಒಂದು ಘಟನೆ. ಬೆಳಗ್ಗೆ ತಂದೆ ಹೊರಗಡೆ ಬಂದು ಪೇಪರ್ ಓದುವಂಥ ಕೆಲಸವನ್ನು ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಳಗಡೆ 3 ಜನ ಈ ರೀತಿಯಾದಂಥ ಒಂದು ನಿರ್ಧಾರಕ್ಕೆ ಮುಂದಾಗಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಒಂದಷ್ಟು ಅವರಿಗೆ ಪರಿಚಯಸ್ಥರನ್ನು ಪೊಲೀಸರು ಕಾಂಟ್ಯಾಕ್ಟ್ ಮಾಡಿ ಮನೆಗೆ ಕರೆಸಿ ಅವರನ್ನು ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಸುತ್ತಮುತ್ತಲಿನ ಅಕ್ಕಪಕ್ಕದ ಮನೆಯವರನ್ನು ಮತ್ತು
ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಯಾಮದಲ್ಲೂ ಕೂಡ ಪೊಲೀಸರು ಸಂಶಯ ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದ್ರೆ ನೀವು ಹೇಳಿದ ಹಾಗೆ ಕುಟುಂಬ ಕಲಹದಲ್ಲಿ ಯಾವುದೇ ರೀತಿಯಾದಂಥ ವಿಚಾರಗಳು ಬಂದರೂ ಕೂಡ ಅದನ್ನ ಬಗೆಹರಿಸಿಕೊಳ್ಳೋದಕ್ಕೆ ಸಾಕಷ್ಟು ವಿಚಾರಗಳಿರುತ್ತೆ. ಆದರೆ ಈ ರೀತಿಯಾದಂಥ ನಿರ್ಧಾರ ನಿಜಕ್ಕೂ ಕೂಡ ತಪ್ಪು. ಸದ್ಯಕ್ಕೆ ಈ ಒಂದು ವಿಚಾರದ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ.